ಚಿನ್ನೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಧು ಹಾಗೂ ಉಪಾಧ್ಯಕ್ಷರಾಗಿ ರಾಜು ಅವಿರೋಧ ಆಯ್ಕೆ. ತಾಲೂಕಿನ ಚಿನ್ನೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಸ್ವಾಮಿಗೌಡ ಅವರ ರಾಜೀನಾಮೆಯಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮಧು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಜು ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿದ್ದ ಗುರುಪ್ರಸಾದ್ ಇವರನ್ನ ವಿರೋಧವಾಗಿ ಆಯ್ಕೆಗೊಳಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಯುವಕರಿಗೆ ನಾಯಕತ್ವದ ಜವಾಬ್ದಾರಿ ನೀಡಿರುವುದು ಸಂಘದ ಭವಿಷ್ಯದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು. ಸಂಸ್ಥೆಯ ಪ್ರಮುಖ ಹುದ್ದೆಗಳಾದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸ್ಥಾನಗಳಲ್ಲಿ ಯುವಕರು ಮುಂದುವರಿತಾ ಇರುವುದು ಸಂಘದ ಪ್ರಗತಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದರ ಜೊತೆ ಸಂಘದ ಬಲವರ್ಧನೆಗೆ ಪ್ರತಿಯೊಬ್ಬರ ಸಹಕಾರ ಬಂಧನ, ಅವರ ಜೊತೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಷೇರುದಾರರನ್ನ ಸಹ ಹೆಚ್ಚಾಗಿ ಕ್ರೋಢೀಕರಿಸಿ ಸಂಘವನ್ನ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಬೇಕು. ಅಲ್ಲದೆ ನೂತನ ಕಟ್ಟಡಕ್ಕೆ ಜಿಲ್ಲಾ ಬ್ಯಾಂಕಿನ ಸಹಕಾರವನ್ನ ಹೆಚ್ಚಿಸಿ ಈ ರೀತಿಯಲ್ಲಿ ನೀಡೋದಾಗಿ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು. ಮೊದಲಿಗೆ ಅಧ್ಯಕ್ಷರಾಗಿ ಅಂದಿನಿಂದ ಇಂದಿನವರೆಗೆ ಸೊಸೈಟಿಯನ್ನು ಆಚೆ ಈಚೆ ಆಗದಂಗೆ ಅವರ ಒಂದು ಹಿಡಿತದಲ್ಲಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದಕ್ಕೆ ನಾನು ಮಹೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈ ದಿನ ಈ ಹಿಂದಿನ ಅಧ್ಯಕ್ಷರು ನಮ್ಮ ರೈತ ಸಂಘದ ಮುಖಂಡರು ಸ್ವಾಮಿಗೌಡರು ಭಾಳಷ್ಟು ಇಲ್ಲಿಗೆ ಬರೋದಕ್ಕೆ ಅವರು ಕಾರಣೀಭೂತರು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಕಾರಣಭೂತರು. ಅದೇ ರೀತಿ ಜಾಗವನ್ನು ಒಂದು ಮಾಡಿ ಸ್ವಂತ ಕಟ್ಟಡವನ್ನು ಮಾಡಲಿಕ್ಕೆ ಒಂದು ಸಾಕಷ್ಟು ಹೋರಾಟವನ್ನು ನಡೆಸಿದಂಥ ಸ್ವಾಮಿಗೌಡರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ನೂತನ ಅಧ್ಯಕ್ಷರಾದ ಸಿಟಿ ಮಧು ಅವರು ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಸದಸ್ಯರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಈ ಹಿಂದೆ ಸಂಘದ ಕೆಲಸದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದು, ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಅಲ್ಲದೆ ನಮ್ಮ ಸಂಘಕ್ಕೆ ಕಟ್ಟಡ ಇಲ್ಲದ ಕಾರಣ ಹಿರಿಯರ ಮಾರ್ಗದರ್ಶನದಿಂದ ಈಗಾಗಲೇ ಜಾಗವನ್ನ ಗುರುತಿಸಿದ್ದು, ಅಲ್ಲಿ ನೂತನ ಕಟ್ಟಡಕ್ಕೆ ಎಲ್ಲರ ಸಹಕಾರದಿಂದ ಅಲ್ಲಿ ಕಟ್ಟಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗ್ತಾ ಇದೆ. ಅಲ್ಲದೆ ಕಳೆದ ಸಾರಿ ಅಂತ ಈ ಬಾರಿ ಸಹ ಉತ್ತಮ ಗೊಬ್ಬರದ ದಾಸ್ತಾನು ಮಾಡುವ ಮೂಲಕ ಕಳೆದ ಬಾರಿ ಅಂತೆ ಈ ಬಾರಿ ಸಹ ಹೆಚ್ಚಿನ ಗೊಬ್ಬರದ ವಹಿವಾಟನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಚುನಾವಣೆಯಲ್ಲಿ ನಮ್ಮ ವಿರೋಧವಾಗಿ ಆಯ್ಕೆ ಮಾಡಿದರೆ ಇವರಿಗೊಂದು ತುಂಬುರದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ನಾಯಕರಾದ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರು ನಾಗಣ್ಣನವರು ಈ ಒಂದು ಚುನಾವಣೆಗೆ ನನ್ನನ್ನು ಆಯ್ಕೆ ಮಾಡಬೇಕು ಅಂತ ಭಾಳ ಒಂದು ಸಹಕಾರ ಮಾಡಿದ್ದಾರೆ. ನಮ್ಮ ಸ್ವಾಮಿಗೌಡರವರು ಇವರು ಸಹ ಬಂದು ಈ ನಮ್ಮ ಏನಾಗಿದೆ ಅಂದರೆ ಈಗ ನಮ್ಮ ಸೊಸೈಟಿಗೆ ಜಾಗ ಇನ್ನು ಏನು 80 ಭಾಗ ಜಾಗದ್ದು ವಿಚಾರದಲ್ಲಿ ಪೆಂಡಿಂಗ್ ಆಗಿದೆ. ಈ 20 ಭಾಗನ ಪೂರ್ಣ ಮಾಡಿಬಿಟ್ಟು ಜಾಗನ ಸೊಸೈಟಿಗೆ ಅಲಾಟ್ ಮಾಡಿಸ್ಬಿಟ್ಟು ಒಂದು ನೂತನವಾದ ಒಂದು ಕಟ್ಟಡ ಕಟ್ಟಬೇಕು ಅಂತ ನಾವೆಲ್ಲ ನಮ್ಮ ಬಾಡಿ ಎಲ್ಲ ನಿರ್ಧಾರ ಮಾಡಿದ್ದೀವಿ. ಇದಕ್ಕೆಲ್ಲರ ಸಹಕಾರ, ನಮ್ಮ ನಿರ್ದೇಶಕರ ಸಹಕಾರಗಳು ಭಾಳ ಬೇಕು. ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಈ ಸೊಸೈಟಿ ಕೆಲಸದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀನಿ. ಮಾಜಿ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ, ಸಂಘದಲ್ಲಿ ಸುಮಾರು 700ಕ್ಕೂ ಹೆಚ್ಚು ರೈತ ಸದಸ್ಯರಿದ್ದು ಅವರ ಶ್ರೇಯೋಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವಂತೆ ತಿಳಿಸಿದರು. ರೈತರಿಗೆ ಉತ್ತಮ ಸೇವೆ ನೀಡುವ ಜೊತೆಗೆ ಸಹಕಾರ ಸಂಘವನ್ನು ಮತ್ತಷ್ಟು ಬಲಪಡಿಸಲು ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಇದಲ್ಲದೆ ಸಂಘಕ್ಕೆ ಸಂಬಂಧಿಸಿದ ಜಾಗದ ವಿಚಾರದಲ್ಲಿ ಇನ್ನು ಕೆಲವು ಪ್ರಕ್ರಿಯೆಗಳು ಬಾಕಿ ಇದ್ದು, ಉಳಿದ 20% ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಜಾಗವನ್ನು ಸಂಘದ ಹೆಸರಿಗೆ ಮಂಜೂರು ಮಾಡಿಸುವ ಪ್ರಯತ್ನ ನಡೆಯಲಿದೆ ಎಂದು ತಿಳಿಸಿದರು. ಇವತ್ತು ಏನು ಮಧು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಾವು ಜಾಗ ಮಾಡಿಕೊಡ್ಬೇಕಾದ್ರೆ ಮಧು ಕೂಡ ನನಗೆ ಬೆನ್ನಿಗೆ ಹೆಗಲು ಕೊಟ್ಟು ಸಹಾಯ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರೇ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿತನವನ್ನು, ನಮ್ಮ ಎಲ್ಲ ಸಹಕಾರಿ ನಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ಅವರಿಗೆ ಎರೆದು ಈ ಸಹಕಾರಿ ಸಂಸ್ಥೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ರೈತರಿದ್ದಾರೆ. ಆ ರೈತ ಸಹಕಾರಿಗಳಿಗೆ ಉನ್ನತವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಅವರ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರೊಟ್ಟಿಗೆ ನಾವು ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ಆಡಳಿತ ಮಂಡಳಿಯನ್ನು ಮತ್ತು ಈ ಸೊಸೈಟಿಯನ್ನು ಉತ್ತೋನ್ಮುಖತೆ ಏರಿಸಲಿಕ್ಕೆ ನಮ್ಮ ಪ್ರಯತ್ನ ಇರುತ್ತೆ. ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಶುಭಾಶಯ ನುಡಿಗಳನ್ನ ನುಡಿದರು. ಈ ಸಂದರ್ಭದಲ್ಲಿ ದಬ್ಬೆ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಾಗೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ದಿನೇಶ್, ಚಿಕ್ಕಮೇದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಿವಿ ಮೋಹನ್, ನಿರ್ದೇಶಕರುಗಳಾದಂತಹ ಸಿಎಚ್ ನಾಗೇಶ್, ಸುಮಾ ನಾಗರಾಜ್, ರಘುಶಾಲಿನಿ, ಜಯರಾಮ್, ಮಂಜು ನಾಯಕ್ ಸೇರಿದಂತೆ ಆದರ್ಶ, ಸತೀಶ್, ವಿಜಯ್, ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.